ಮಂದಸ್ಮಿತ ರಾಮಲಲ್ಲಾ ಚರ್ಚೆಯನ್ನ ಮುಂದುವರಿಸ್ತಾ ಶ್ರೀರಾಮ ಬಾಲರಾಮನ ರೂಪವನ್ನ ನೋಡಿ ಎಲ್ಲರೂ ಕೂಡ ಬಹಳ ಖುಷಿಯಾಗಿದ್ದಾರೆ, ಸಂತಸಗೊಂಡಿದ್ದಾರೆ. ಇನ್ನೆರಡೇ ದಿನಗಳಲ್ಲಿ ಲೋಕಾರ್ಪಣೆಯಾಗುತ್ತೆ. ನಂತರ ದೇವರ ದರ್ಶನವನ್ನ ಕೂಡ ನೇರವಾಗಿ ಪಡೆಯೋದಕ್ಕೆ 23ರಿಂದ ಸಾಧ್ಯ ಆಗುತ್ತೆ ಎನ್ನುವಂತಹ ಸಂತಸ ಕೋಟ್ಯಂತರ ರಾಮ ಭಕ್ತರಲ್ಲಿರುವಂಥದ್ದು. ಆದರೆ ಒಂದು ಶಿಲ್ಪದಲ್ಲಿ, ಅದರಲ್ಲೂ ಇಂತಹ ರಾಮಲಲ್ಲಾನ ವಿಗ್ರಹ ಕೆತ್ತನೆ ಮಾಡಿದಂತಹ ಸಂದರ್ಭದಲ್ಲಿ ಅದೊಂದು ಭಾವವನ್ನು ಕೊಡುವಂಥದ್ದು ಬಹಳ ದೊಡ್ಡ ಸವಾಲ. ಕೇಳಬೇಕಾಗತ್ತೆ ಭೃಗುವ್ರನ್ನ. ಪ್ರಮುಖವಾಗಿ ನಾವು ನೋಡ್ತಾ ಹೋದ್ರೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ವಿಶೇಷತೆ ಅದು ಅಂತ ಅನ್ಸುತ್ತೆ. ಅವರು ಕೆತ್ತಂತ ಈ ಹಿಂದಿನ ಹಲವು ಕೃತಿಗಳನ್ನ ನಾವು ನೋಡ್ತಾ ಹೋದ್ರೆ ಭಾವ ಅಂತ ಅನ್ನೋದು ಎಲ್ಲರನ್ನ ಅವರ ಹತ್ರ ಸೆಳೆಯುವಂತಹ ಒಂದು ಆ ಕಲೆ ಅವರಲ್ಲಿದೆ ಅನ್ನೋದು. ಜೊತೆಗೆ ಅದರ ಛಾಪು ಈ ಶ್ರೀರಾಮ ವಿಗ್ರಹದಲ್ಲೂ ಕೂಡ ಕಂಡು ಬರ್ತಾ ಇದೆಯಾ ಅಂತ. ಖಂಡಿತವಾಗ್ಲೂ ಹೌದು. ಹಾಗೆ ಇನ್ನೊಂದು ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಏನೇನೇನೋ ವಿಷಯಗಳನ್ನ ಅಧ್ಯಯನ ಮಾಡ್ಬೇಕಾಗಿಲ್ಲ. ಬರೀ ಆ ಶಿಲ್ಪ ಅನ್ನುವಂಥ ಒಂದು ಪದವನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಇದಕ್ಕೆ ಉತ್ತರ ಸಿಕ್ಬಿಡುತ್ತೆ. ಶಿಲ್ಪ ಅನ್ನೋ ಪದ ಏನು ಹೇಳುತ್ತೆ ಅಂತಂದರೆ, ಅದರ ಮೂಲ ಧಾತುವಿನ ರೂಪದಲ್ಲಿ ನೋಡುವಾಗ ಶಿಲ್ ಸಮಾಧೌ ಅಂತ ಅದರ ಧಾತು. ಸಮಾಧಿ ಸ್ಥಿತಿಯನ್ನು ಯಾವುದು ನಮಗೆ ಒದಗಿಸಿಕೊಡುತ್ತೋ ಅದು ಶಿಲ್ಪ ಅಂತ. ಸಮಾಧಿ ಸ್ಥಿತಿಯನ್ನು ಸುಲಭ ಅರ್ಥದಲ್ಲಿ ಹೇಳೋದಾದರೆ, ಯಾವುದು ನಮ್ಮ ಎಲ್ಲ ಜಂಜಾಟಗಳನ್ನು ಒಂದು ಕ್ಷಣ ಪಕ್ಕಕ್ಕಿಟ್ಟು ತನ್ನತ್ತ ಆಕರ್ಷಿಸ್ಕೊಳ್ಳುತ್ತೋ, ಏಕಾಗ್ರ ಮಾಡೋದಕ್ಕೆ ಸಹಾಯ ಮಾಡುತ್ತೋ ಅದು ಸಮಾಧಿ ಸ್ಥಿತಿ. ಆ ರೀತಿಯ ಸಮಾಧಿ ಸ್ಥಿತಿಯನ್ನು ಶಿಲ್ಪಿ ಅದರಲ್ಲಿ ಹೇಗೆ ತರ್ತಾನೆ ಅಂತಂದರೆ, ಆ ಸಮಾಧಿ ಸ್ಥಿತಿಯನ್ನು ತನ್ನೊಳಗೆ ತಾನಿಟ್ಕೊಂಡು ಅದೇ ಮನಸ್ಥಿತಿನಲ್ಲಿ ಅವನು ಆ ಶಿಲ್ಪವನ್ನು ಕೆತ್ತದ ಅಂದಾಗ ಆ ಶಿಲ್ಪವು ಅವನಿಗೂ ಸಮಾಧಿ ಸ್ಥಿತಿಯನ್ನು ಕೊಡುತ್ತೆ, ನೋಡಿದವರಿಗೂ ಸಮಾಧಿ ಸ್ಥಿತಿಯನ್ನು ಕೊಡುತ್ತೆ. ಅವನು ಯಾವ ಭಾವವನ್ನು ಇಟ್ಕೊಂಡು ಶಿಲ್ಪಿ ಅದರಲ್ಲಿ ಆ ವಿಗ್ರಹವನ್ನು ಕೆತ್ತಿದ್ದಾನೋ ಅದೇ ಭಾವ ನೋಡಿದವನಲ್ಲಿ, ಅವನು ಶಿಲ್ಪಿಯ ಜೊತೆ ಮಾತಾಡಿರಲಿ ಬಿಟ್ಟಿರಲಿ, ಶಿಲ್ಪಿಯ ಪರಿಚಯ ಇರಲಿ ಬಿಟ್ಟಿರಲಿ, ಶಿಲ್ಪಿ ಒಂದು ಭಾವನೆಯನ್ನು ಇಟ್ಕೊಂಡು ವಿಗ್ರಹವನ್ನು ಕೆತ್ತಿದ್ದಾನೆ ಅಂತಂದರೆ ಆ ಭಾವನೆ ಆ ಶಿಲ್ಪವನ್ನು ನೋಡುವವನಿಗೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಮೂಡುತ್ತೆ. ಅದು ನಮ್ಮ ಭಾರತೀಯ ಶಿಲ್ಪಕಲೆಯ ವಿಶೇಷ ಮಹತ್ವ. ಅಂದ್ರೆ ಈ ಕೆತ್ತನೆ ಮಾಡ್ತಾ ಹೋಗುವಂತ ಸಂದರ್ಭದಲ್ಲಿ, ಅಂದ್ರೆ ಒಬ್ಬ ಲೇಮ್ಯಾನ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಮುಖಭಾವದಿಂದ ಕೆತ್ತನೆ ಆರಂಭ ಆಗುತ್ತಾ ಅಥವಾ ನಂತರದಲ್ಲಿ ಮುಖಭಾವವನ್ನು ಕೆತ್ತನೆ ಕೊಡುವಂಥದ್ದು, ಕೊನೆಯಲ್ಲಿ ಅದು ಕ್ಲೈಮ್ಯಾಕ್ಸ್ ಹೇಗೆ ಅಂತ? ಅಲ್ಲ, ಕೆತ್ತನೆಯ ಒಂದು ಪ್ರೋಸೆಸ್ ನೋಡ್ತಾ ಹೋದ್ರೆ ಮೊದಲಿಗೆ ಆ ದೊಡ್ಡ ಕಲ್ಲಿರುತ್ತೆ, ಕಲ್ಲನ್ನ ಒಂದು ಸ್ವರೂಪಕ್ಕೆ ತರ್ತಾ ಬರ್ತಾರೆ. ಅವರ ಮನಸ್ಸಿನಲ್ಲಿ ಏನೊಂದು ರೂಪ ಇರುತ್ತೆ. ನಾಗಲೇ ಹೇಳ್ದ ಹಾಗೆ ಏನು ಧ್ಯಾನೇನ ಇವ ಪಶ್ಯಂತಿ ತದ್ರೂಪಂ ಅಂತ, ಶಿಲ್ಪಿಯಾದವನು ಧ್ಯಾನದಿಂದ ಒಂದು ರೂಪವನ್ನ ತನ್ನ ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಾನೆ ಮೊದಲು. ಆಮೇಲೆ ರೂಪೇಣ ಇವ ಧ್ಯಾಯಂತೆ ತದ್ದೈವತಂ, ಆ ರೂಪವನ್ನ ಇಟ್ಕೊಂಡು ಯಾವ್ದನ್ನ ಧ್ಯಾನ ಮಾಡಿ ಕೆಲಸವನ್ನ ಶುರು ಮಾಡ್ತಾನೆ ಶಿಲ್ಪಿ, ಕೆತ್ತಾನೆ, ಅದು ಪರಮಾತ್ಮ. ಕೊನೆಗೆ ರೂಪಮೇವ ತತ್ ಶಿಲ್ಪಂ, ಆ ಮನಸ್ಸಿನಲ್ಲಿ ಇರೋ ರೂಪವೇ ಆ ಶಿಲ್ಪವಾಗಿ ಬರುತ್ತೆ. ಅದಕ್ಕೆ ನಮಗೆ ಈ ರೀತಿಯಾಗಿ ಕ್ಲೈಮ್ಯಾಕ್ಸ್ ನಲ್ಲಿ ಮುಖ, ಮೊದಲು ಕಾಲು, ಈ ರೀತಿಯಾದಂತ ಲೆಕ್ಕಾಚಾರಗಳು ಒಬ್ಬೊಬ್ಬ ಶಿಲ್ಪಿ ಒಂದೊಂದು ರೀತಿ ಮಾಡ್ತಾರಾದ್ರೂ ಕೂಡ ಸಂಪೂರ್ಣವಾಗಿ ಅವರ ಮನಸ್ಥಿತಿ, ಅವರ ಜ್ಞಾನ, ಅವರ ಅನುಭವ, ಅವರ ವಿದ್ವತ್ ಮೇಲೆ ಅದು ನಿಂತಿರುತ್ತೆ. ಎಸ್, ಅಂದ್ರೆ ಬಹಳ ಸವಾಲು ಯಾವುದು ಇಲ್ಲಿ ಪ್ರಮುಖವಾಗಿ ಒಂದು ಶಿಲ್ಪದಲ್ಲಿ ನಾವು ನೋಡ್ತಾ ಹೋದಾಗ, ಅಂದ್ರೆ ಪ್ರತಿಯೊಂದು ಕೂಡ ಶಿಲ್ಪಿ ಆಗದವನಿಗೆ ಅದು ಕಷ್ಟವೇ, ಒಬ್ಬ ಶಿಲ್ಪಿಗೆ ಯಾವುದು ಕಷ್ಟ ಅದರಲ್ಲಿ ಅಂತ. ಅಲ್ಲ, ಈ ಶಿಲ್ಪಕ್ಕೆ ಮುಖ್ಯವಾಗಿ ಹೇಳ್ಬೇಕಾದ್ರೆ ತುಂಬಾ ನಿರೀಕ್ಷಣೆ ಇಟ್ಕೊಂಡಂತ ಶಿಲ್ಪ, ಬರೀ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಅಂತಲ್ಲ, ಇಡೀ ಭಾರತದ ಜಗತ್ತಿನ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಂತ ಶಿಲ್ಪ. ಹಾಗಾಗಿ ಈ ಶಿಲ್ಪವನ್ನ ಒಂದು ಹಂತಕ್ಕೆ ತಂದು ಅತ್ಯುತ್ತಮವಾಗಿ ನಿಲ್ಲಿಸುವಂಥದ್ದು ಪ್ರತಿ ಹೆಜ್ಜೆಯಲ್ಲೂ ಸವಾಲೇ ಅಂತ ನನ್ನ ಅಭಿಪ್ರಾಯ. ನಿಜ ನಿಜ, ಆ ಎಲ್ಲ ಸವಾಲನ್ನ ಮೆಟ್ಟಿ ನಿಂತಿದ್ದಾರೆ. ಆದ್ರೆ ಇನ್ನೂ ಕೂಡ ಬಹಳಷ್ಟು ಜನರ ಅಲ್ಲಿ ಪರಾಮರ್ಶೆಗೊಳಪಡುತ್ತೆ, ಇದರಲ್ಲಿ ಏನಿದೆ, ಇದು ಯಾವುದಕ್ಕೆ ಅನ್ನುವಂಥ ಚರ್ಚೆಗಂತೂ ಖಂಡಿತ ಒಳಪಡುತ್ತೆ. ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ, ಅದರಲ್ಲೂ ನಮ್ಮ ದೇಶದಲ್ಲಂತೂ ಕೂಡ ಸವಾಲುಗಳನ್ನ ಎಸೆಯುವಂಥವರ ಸಂಖ್ಯೆಗಳು ಬಹಳ ದೊಡ್ಡದಿರುವಂಥದ್ದು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತದೆ. ಬ್ರೇಕ್ ಆದ್ಮೇಲೆ ಕೊನೆಯದಾಗಿ ಈ ನಿಜಕ್ಕೂ ಈ ವಿಗ್ರಹ ಈಗ ಮೂಡಿ ಬಂದಂತಹ ರೀತಿನ ಗಮನಿಸ್ತಾ ಹೋದಾಗ ಒಂದು ಶೈಲಿ ಜೊತೆಗೆ ಭಾವ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ಭಕ್ತರೊಂದಿಗೆ ಕನೆಕ್ಟ್ ಆಗುವಂಥದ್ದು, ಅದು ಬಹಳ ಪ್ರಮುಖವಾದಂತಹ ಅಂಶ ಆಗುತ್ತೆ. ಹಾಗಾಗಿ ಮುಂದೆ ಆರಾಧನೆಗೊಳಪಡ್ತಾ ಹೋದಂತೆ ಇತಿಹಾಸದ ಪುಟಗಳಲ್ಲಿ ಬಹಳ ದೊಡ್ಡ ಅಕ್ಷರಗಳಲ್ಲಿ ಬರೆದಿಡಲ್ಪಡೋದು ಏನಂದ್ರೆ, ಕರ್ನಾಟಕದ ಒಂದು ಶಿಲೆ, ಕರ್ನಾಟಕದ ಶಿಲ್ಪಿಯಿಂದ ಕೆತ್ತಿದಂತಹ ಒಂದು ಶಿಲೆ ಈಗ ಅಲ್ಲಿ ರಾಮಲಲ್ಲಾ ಆಗಿದ್ದಾನೆ ಎನ್ನುವಂಥದ್ದು. ಬಗ್ಗೆ ಮತ್ತಷ್ಟು ಮಾತು ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.